ಸ್ನೇಹಿತರೆ 30 minutes more. Theft anything? Theft? Police cops will come and arrest me then. ಎಷ್ಟು ಈಸಿಯಾಗಿ ಮಾಡ್ಬಿಟ್ರೆ ಅಂದರೆ ಟಾಸ್ಕ್ ಎಲ್ಲ. ಟೈಮರ್ ತೋರಿಸು. ಕಂಪ್ಲೀಟ್ ಮಾಡಿದ್ದೀನಿ ಚಾಲೆಂಜ್ನ. ಆಂಟಿ ಹೂವು ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬರ್ತೀನಿ ವಾಪಸ್. ಪಾಪ ಅವ್ರ ಹತ್ರ ಹೂವು ಕತ್ಕೊಂಡ್ಬಂದ್ಬಿಟ್ಟೆ ನಾನು. 36 secondsಲ್ಲಿ ನಾನು ಇವಾಗ ಟಾಸ್ಕ್ ಕಂಪ್ಲೀಟ್ ಮಾಡಬೇಕು. ಸ್ನೇಹಿತರೆ ಇವಾಗ ನನ್ನ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ. ಇದ್ರೆ ಇವಾಗ ಇನ್ನೊಂದೇನೆಂದರೆ ನಿವೇದಿತ ಅವ್ರು ಬರ್ದಿರೋದೇ 4, 5ನೇದು ಫುಲ್ ಕಂಪ್ಲೀಟೇ ಮಾಡಿಲ್ಲ. ಅದಕ್ಕೆ ನನಗೆ 5ನೇ ಚಾಲೆಂಜ್ಗೆ ಜಾಸ್ತಿ ಕಷ್ಟ ಆಗಲ್ಲ. ಅಡ್ವಾಂಟೇಜ್ ಇದೆ ಗೈಸ್ ಇವನಿಗೆ. ಮತ್ತೆ ಸ್ನೇಹಿತರೆ ನನಗೂ 5 ನಿಮಿಷ, ಅವ್ರಿಗೂ 5 ನಿಮಿಷ. ಮೋಸ ಯಾರಿಗಾದ್ರೂ ಮೋಸ ಆಯ್ತಾ ಇಲ್ಲ. ಇವರು 5 ನಿಮಿಷದಲ್ಲಿ ಬರ್ದಿಲ್ಲ, ನಾನು 5 ನಿಮಿಷದಲ್ಲಿ ಫುಲ್ ಕಂಪ್ಲೀಟ್ ಮಾಡಿ ಇನ್ನೂ 1 ನಿಮಿಷ ಎಕ್ಸ್ಟ್ರಾ ಇತ್ತು ನಾನು. ಗೈಸ್ ನಂಗೆ 1 hour ತಲೆಲೇ ಇರಲಿಲ್ಲ. ಚಾಲೆಂಜ್ ಬರೀತಿರೋದೇ ಫಸ್ಟ್ ಟೈಮ್ ನಾನು. ಏನೇನು ಸಿಂಪಲ್ ಆಗಿಲ್ಲ. 5 ನಿಮಿಷದಲ್ಲಿ ಮುಗಿಸೋ ಅಂತ ಚಾಲೆಂಜ್ ಎಲ್ಲ ಬರೆದ್ಬಿಟ್ಟಿದ್ದೀನಿ ನಾನು. ಎಲ್ಲ ಏನಲ್ಲ ನೋಡೋಣ ಎಷ್ಟು ನಿಮಿಷದಲ್ಲಿ ಮುಗಿಸ್ಬೋದು ಅಂತ. ಅವ್ರು ನನ್ನ ಓಡಿಸೋರು, ಇವಾಗ ನಾನು ಅವ್ರನ್ನ ಓಡಿಸ್ಬೇಕು. ನಾನು ಹಿಂದೆ ಓಡಿಸಿ ಯಾವ್ದು ನೀನು? ನೀನು ಎಲ್ಪಿಟಿ ಉಷಾನ ನಡೆಯಲಿ. ಹೌದಾ? ಟೈಮರ್ ಆನ್ ಮಾಡ್ಕೋ. ಕರೆಕ್ಟ್ ಗೈಸ್. ಫಸ್ಟು ಇಲ್ಲ ಅಲ್ವಾ 6 ಹುಡುಗ ನೀನು. ಸ್ನೇಹಿತರೆ ಇವಾಗ ಚಾಲೆಂಜ್ ಸ್ಟಾರ್ಟ್. ಸ್ವಲ್ಪ ಬುದ್ಧಿ ಉಪಯೋಗಿಸ್ಬಿಟ್ಟು ಅಣ್ಣ ನನಗೆ 5 ಚಾಲೆಂಜ್ ಮಾಡ್ತಿಲ್ಲ, 8 7 ಆದರೂ ಚಾಲೆಂಜ್ ಮಾಡ್ಸವನೆ ನನ್ನ ಕೈಲಿ. ಬರೀ ನಾನು 4 ಮಾಡಿಸ್ತಾ ಇದ್ದೀನಿ ಗೈಸ್. 4 ನಾನು ಹಿಂಗೆ ಮೋಸ ಮಾಡಿದ್ನಾ? ಮೋಸ ಮಾಡಿಲ್ಲ, ಬಟ್ ಸ್ಟಿಲ್ ನನಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂತ ಅಡ್ವಾಂಟೇಜ್ ತೊಗೊಂತ. ನಾನು ಮಾಡಿರೋದು ಒಂದೇ ವಿಡಿಯೋ, ಅದು ಏನು ಎಕ್ಸ್ಪೀರಿಯನ್ಸ್ ಐತೆ ನನಗೆ. ಗೈಸ್ ಇವಾಗ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಟೈಮರ್ ಇಡ್ತಾ ಇದ್ದೀನಿ. ಹೇ ಸಿರಿ, ಕೀಪ್ ಟೈಮರ್ ಫಾರ್ 1 hour. 3, 2, 1, go. ಸ್ಟಾರ್ಟ್ ಆಯಿತು. ಕಮಾನ್ ಸೈಡ್ ಐತಿ. ಇವಾಗ ನಾವು ಒಂದು ಪಿಕ್ ಮಾಡೋಣ. ಇವಾಗ ಪಿಕ್ ಮಾಡ್ಕೊಂಡು ಪಿಕ್ ಅಂದರೆ ಫಸ್ಟ್ ಚಾಲೆಂಜ್. ಟೈಮ್ ಇಸ್ ಟಿಕಿಂಗ್ ಹರ್ಷ. ಡ್ಯಾನ್ಸ್ ಇನ್ ದ ಟ್ರಾಫಿಕಾ? ಟೈಮ್ ಇಸ್ ಟಿಕಿಂಗ್ ಹರ್ಷ. ಈ ಟ್ರಾಫಿಕಲ್ಲಿ ಆಗುತ್ತಾ ಡ್ಯಾನ್ಸ್ ಮಾಡೋಕ್ಕೆ? ಸಿಗ್ನಲ್ ಬೀಳುತ್ತೆ, ಗಾಡಿ ನಿಂತ್ಕೊಂತವಾಗ ಅಷ್ಟೇ ತಾನೆ ಸಿಗ್ನಲ್. ಯಾವುದಕ್ಕೆ? ಬ್ಯಾಂಗಲ್ ಬಂಗಾರಿ ಗೊತ್ತು ತಾನೆ? ಬ್ಯಾಂಗಲ್ ಬಂಗಾರಿ ಹೋಗಿ ಮಾಡಬೇಕು. ಅದೆಲ್ಲ ಗಾಡಿ ಅದೆಲ್ಲ ಅದೆಲ್ಲ ಗಾಡಿ. ಗೈಸ್ ಈಗ ಹರ್ಷ ಏನದು ಟ್ರಾಫಿಕಲ್ಲಿ ಡಾನ್ಸ್ ಮಾಡ್ತಾನೆ. ನಿನಗೆ ತಿರ್ಕೊಳುತ್ತಾ ಹೆಂಗೆ ತಿರ್ಸೋದು? ಹಿಂಗೆ ಅಷ್ಟೇ. ಯಾವ್ದು ಮಾಡಬೇಕು? ಬ್ಯಾಂಗಲ್ ಬಂಗಾರಿ. ಬ್ಯಾಂಗಲ್ ನೀನು ಸ್ಟೆಪ್ ರೀಲ್ಸ್ ತರಿಸ್ತೀನಿ ಬಾ. ಹರ್ಷ ಸಿಗ್ನಲ್ ಬಿಟ್ಬಿಟ್ರೆ ಏನು ಮಾಡಲಿ? ಓಡ್ಬಾ. ಒಟ್ಟಲ್ಲಿ ಫುಲ್ ಡಾನ್ಸ್ ಕಂಪ್ಲೀಟ್ ಮಾಡಬೇಕು. ಅಲ್ಲಿ ನಿಂತ್ಕೊಂಡು ಮಾಡು. ಹಾಂ ಸಿಗ್ನಲ್ ರೆಡ್ ಇದೆ. ಇನ್ನೊಂದು ಇದು ಇನ್ನೊಂದ್ಸರಿ ಯಾಕಡೆ ತಿಳ್ಕೊಂಡು ಮಾಡು. ಅವ್ರು ನೋಡ್ಬೇಕು, ನೀನು ಅವ್ರನ್ನ ನೋಡ್ಕೊಂಡು ಮಾಡು. ಫಸ್ಟ್ ಚಾಲೆಂಜ್ ಮುಗೀತು. ಇದೆಲ್ಲ ನಮ್ಮ ಸಿಂಪಲ್ಲು. ಅವ್ರಿಗೆಲ್ಲ ಸಾರಿ ಹೇಳ್ಬಿಡು ಪಾಪ. ಅವ್ರ ಕಣ್ಣಿಗೆಲ್ಲ ತೊಂದರೆ ಕೊಡ್ಲಿಲ್ವಾ ನೀನು? ಪಾಪ ಅವ್ರ ಕಣ್ಣಿಗೆಲ್ಲ ತೊಂದರೆ ಕೊಡ್ಲಿಲ್ವಾ ನೀನು? ಹೆಂಗ ಹೆಂಗಣ್ಣ ಆಯ್ತು ಡ್ಯಾನ್ಸು? ಚೆನ್ನಾಗಿತ್ತು ಅಣ್ಣ. ಅಣ್ಣ ನಿನ್ನ ಅರ್ಥ ಆಯ್ತು ಅವ್ನು ಏನು ಮಾಡ್ತಾವನೆ ಅಂತ? ಅಣ್ಣ ಯಾವ ಡ್ಯಾನ್ಸ್ ಮಾಡಿದೆ? ಗೊತ್ತಿಲ್ಲ. ಅಯ್ಯೋ ಅಣ್ಣ ಏನೋ ಹಿಂಗೆ ಹೇಳ್ಬಿಟ್ರಿ. ಚೆನ್ನಾಗಿತ್ತು ಅಣ್ಣ ಡ್ಯಾನ್ಸ್. ಯಾವ್ದು ಇನ್ನೊಂದ್ಸರಿ ಮಾಡೋಣ. ನಂಗೆ ಚೆನ್ನಾಗಿತ್ತು. ಇಲ್ಲ ಮಾಡು ಹರ್ಷ. ನೆಕ್ಸ್ಟ್ ಚಾಲೆಂಜ್. ಅದೇ ಹೇಳಿದ್ ನಾನು. ಟೈಮ್ ಲಿಮಿಟ್ಸ್ ಇಟ್ಕೊಂಡು ಕೊಟ್ಟಿಲ್ಲ. 2 ನಿಮಿಷದಲ್ಲಿ ಮುಗಿಸ್ದ ಚಾಲೆಂಜ್ನ. ಸ್ನೇಹಿತರೆ ಇದೆಲ್ಲ ನಮ್ಗೆ ಹಿಂಗೆ ಮಾಡ್ಬೋದು. ಗೆದ್ಬಿಡ್ತಾನೆ. ಆಯ್ತು ಇವಾಗ ನೆಕ್ಸ್ಟ್ ಚಾಲೆಂಜ್. ಇದೆ ಗೈಸ್, ಇದೆ ನಾನು ಕಂಪ್ಲೀಟ್ ಮಾಡಕ್ಕಾಗದೆ ಇರೋದು. ಏನಿದು? ಮೇಕ್ ಅ ಸ್ಟ್ರೇಂಜರ್ ಏನೋ ಬರೀತಾ ಇದೆ ಸ್ನೇಹಿತರೆ. ಕಂಪ್ಲೀಟ್ ಮಾಡಕ್ಕಾಗ್ಲಿಲ್ಲ. ಇದು ಇಲ್ಲ ಈ ಚಿಟ್ಟು ಅಷ್ಟೇ. ಇವಾಗ ವಿತ್ ಅ ಸ್ಟ್ರೇಂಜರ್. ಅಯ್ಯ ನಂಗೆ ಡ್ಯಾನ್ಸೇ ಬರಲ್ಲ. ನೀನು ಡ್ಯಾನ್ಸ್ ಅದು ಅದೇ ಆಯ್ತು. ಅದು ಬ್ಯಾಂಗಲ್ ಬಂಗಾರಿನೇ ಮಾಡ್ತೀನಿ. ಇಲ್ಲ ನಾನು ಹೇಳ್ತೀನಿ. ಮೋನಿಕಾ ಮಾಡು. ಮೋನಿಕಾ ಡ್ಯಾನ್ಸ್ ನೀನು ಹೇಳ್ಕೊಟ್ಟು. ನನಗೆ ಡ್ಯಾನ್ಸೇ ಬರಲ್ಲ. ತೋರಿಸ್ತೀನಿ. ಸ್ನೇಹಿತರೆ ನಂಗೆ ಡ್ಯಾನ್ಸೇ ಬರಲ್ಲ. ಡ್ಯಾನ್ಸ್ ರೀಲ್ ಮಾಡಿಸು ಅಂತ. ಇವ್ನು ಸ್ಟ್ರೇಂಜರಿಗೆ ಕಳಿಸಿ ಅವ್ರ ಜೊತೆ ರೀಲ್ ಮಾಡಿ. ನೀನು ನನ್ಗೆ ಹೇಳ್ಕೊಂಡು ಕೊಡು, ನಾನು ಸ್ಟ್ರೇಂಜರ್ ಮೋನಿಕಾ. ಇವಾಗ ಯಾವ ಸ್ಟ್ರೇಂಜರ್ ಜೊತೆ ನಾನು ಡ್ಯಾನ್ಸ್ ಆಡ್ಸಿ? ಅಣ್ಣ ಡ್ಯಾನ್ಸ್ ಆಡ್ತೀರಣ್ಣ? ಅಣ್ಣ ಸುಮ್ಮನೆ ನೋಡಿ ಹಿಂಗೆ ನಿಂತ್ಕೊಂಡು ಫುಲ್ ಕರೆಕ್ಟಾಗಿ ಮಾಡ್ಬೇಕು. ಮೋನಿಕಾ ಹೆಂಗಿದೆಯೋ ಹಂಗೆ ಹಿಂಗೆ ಮಾಡಿ ಅಣ್ಣ. ಬನ್ನಿ ಅಣ್ಣ. ಆಯ್ತು ಎಲ್ಲರೂ ಸೈಡ್ಗೆ ಹೋಗಿ ಮಾಡೋಣ. ನೋಡಿ ಹಿಂಗೆಲ್ಲ ಮಾಡಿ ಅಂತ ನೋಡು ರೋಡಲ್ಲಿ ನಿಂತ್ಕೊಂಡು. ಅಣ್ಣ ಎಲ್ಲರೂ ಸೈಡಲ್ಲಿ ಹೋಗಿ ಮಾಡೋಣ. ನೋಡ್ತೀನಿ. ಬನ್ನಿ ಅಣ್ಣ ಎಲ್ಲ ಸೈಡಲ್ಲಿ ಹೋಗಿ ಮಾಡ್ತಾರಲ್ಲ ಹೋಗಿ ಅವ್ರು ಮಾಡೋ
ಹರ್ಷ ಗೌಡ ಅಂತ ಹಾಕಿದ್ರು. ಸಬ್ಸ್ಕ್ರೈಬ್ ಮಾಡಿ. ಡ್ಯಾನ್ಸ್ ಆಡ್ತೀಯಾ? ಹೇಳು ಸಬ್ಸ್ಕ್ರೈಬ್ ಮಾಡು ಅಂತ. ಅಂಕಲ್ ಡ್ಯಾನ್ಸ್ ಆಡ್ಸ್ಲಾ? ಹಾಂ ನಾನು ಹೇಳ್ಕೊಂಡು ಕೊಡ್ತೀನಿ. ಹಾಂ ಮಾಡ್ತೀಯಾ? ಅಜೀಬ್ ಮಾಡ್ತಾನೆ ಆಮೇಲೆ ನೋಡೋಲ್ಲ. ಯಾರನ್ನ ಅಪ್ರೋಚ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹುಡುಕ್ತಾವನೆ ಹೋಗೋಣ ಬಾ, ಇಲ್ಲಿ ಹೋಗೋಣ, ಖಾಲಿ ಇರುತ್ತೆ ಸ್ವಲ್ಪ. ರೋಡಲ್ಲಿ ನಿಂತ್ಕೊಂಡು ಮಾಡು ವರ್ಷ. ಏನು ಟ್ರಾಫಿಕಲ್ಲಿ ನಿಲ್ಸ್ಬಿಟ್ಟು ಮಾಡಿಸಿರೋದು ಮಾಡಿಸು ಅಂತೆ. ಬ್ಯಾಂಗಲ್ ಬಂಗಾರಿನ ಅಷ್ಟು ಚೆನ್ನಾಗಿ ಮಾಡಿದ್ಯಾ ಮೋನಿಕಾ. ಎಲ್ಲ ಒಂದು ವಿಷಯನ ನಿನಗೆ. ನನಗೆ ಈ ಕಾರ್ನರಿಂದ ಆ ಕಾರ್ನರ್ಗೆ ಬರೀ ಟೀ ಕುಡ್ಸಕ್ಕೆ ಓಡಿಸ್ದ. ಬ್ರೋ ಡ್ಯಾನ್ಸ್ ಮಾಡ್ತೀರಾ ಬ್ರೋ? ನಾನು ಹೇಳ್ಕೊಂಡು ಕೊಡ್ತೀನಿ, ಮಾಡೋಣ ಇಬ್ರು. ಯಾರು ಬೇಕಾದ್ರೆ ಅಪ್ರೋಚ್ ಮಾಡುವ ತಾನೆ. ನಾನೇನು ಮಾಡೋದು? ನಾನು ಕನ್ವಿನ್ಸ್ ಆಗ್ಬೇಕಲ್ಲ. ನಾನು ಒಪ್ಸು ನೋಡೋಣ. ಬಾ ಮಾಡೋಣ. ನಾನು ನಿನ್ ಜೊತೆ ಇಲ್ಲ. ನಾನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀನಿ ಸ್ನೇಹಿತರೆ. ನಿನಗಿಂತ ಚೆನ್ನಾಗಿ ಮಾಡ್ತೀನಿ. ಮತ್ತೆ ಬಾ ಹೇಳ್ಕೊಂಡು ಕೊಟ್ಬಿಟ್ಟು ಮಾಡಲ್ಲಪ್ಪ. ನನಗೇನು ಲಾಭ? ನೋಡಿ ಸ್ನೇಹಿತರೆ, ನಾನು ಗೆದ್ದೆ ಅಂತ ಡಿಕ್ಲೇರ್ ಮಾಡೋ ನಿನ್ ಜೊತೆ. ಇದಕ್ಕೆ ಹೇಳೋದು ಹುಡುಗಿರಿಗೆ ತುಂಬಾ ಈಗೋ ಅಂತ. ನನಗೆ ಈಗೋನೇ. ನಾನು ಗೆಲ್ಬೇಕು ಅನ್ನೋ ಈಗೋ ನನಗೆ. ಗೆಲ್ಬೇಕು ಅನ್ನೋ ಈಗೋ. ಬಾ ಮಾಡ. ಅವ್ರಮ್ಮ ಏನಾದ್ರು ಅಂದ್ಬಿಡ್ತಾರೆ. ಸ್ನೇಹಿತರೆ ಹೆಂಗೆ ಇರ್ಬೇಕಂದ್ರೆ ಅವ್ರು ಡ್ಯಾನ್ಸ್ ಆಡೋ ಥರ ನನಗೆ ಕಾಣಿಸ್ಬೇಕು ಅಂಥವ್ರಿಗೆ ನಾನು ಹೋಗಿ ಅಪ್ರೋಚ್ ಮಾಡ್ತೀನಿ. ಮಾಡು. ಈಗ ನೀನು ಅಪ್ರೋಚ್ ಮಾಡಿದ್ದು ಡಾನ್ಸರ್ ಅದೇ ಗೊತ್ತಿಲ್ಲ ನನಗೆ. ಮತ್ತೆ ಹುಡುಗ ವರ್ಷ ಏನು ಅಲ್ಲಿ ಒಬ್ಬರವ್ರೆ ಸ್ನೇಹಿತರಲ್ಲಿ ಒಬ್ರು ಅಣ್ಣ ಅವರೇ, ಅವ್ರಿಗೆ ಕೇಳೋಣ ಮಾಡ್ತಾರಾ ಇಲ್ವಾ ಅಂತ. ಮಾಡಲ್ಲ ಅಂತ ಅಂತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಮಾಡ್ತಾರಾ ಇಲ್ವ? ಓಡು. ಚಿಕ್ಕ ವಿಡಿಯೋ ಮಾಡ್ಬೇಡ. ಮೋನಿಕಾದು ಕರ್ಸಿ. ಒಂದು ಅರ್ಧ ಗಂಟೆ ಆಗ್ಬೇಕು ಅವ್ರು ಬರೋಷ್ಟಕ್ಕೆ. 2 ನಿಮಿಷಕ್ಕೆ ಇಲ್ಲಿ ಬರಬೇಕು. ಡ್ಯಾನ್ಸ್ ಬರುತ್ತಲ್ಲ ಅವ್ರಿಗೆ. ಸ್ನೇಹಿತರೆ ಹೆಂಗೋ ಒಬ್ರು ಸಿಕ್ಕಿದ್ರು, ಒಪ್ಕೊಂಡಿದ್ದಾರೆ. ನೋಡೋಣ. ನಾನು ಹೇಳ್ಕೊಂಡು ಕೊಡ್ತೀನಿ ಸ್ನೇಹಿತರೆ. ಸೀರಿಯಸ್ ಆಗಿ ನಾನು ಇವತ್ತರೆಗೂ ಜಾಸ್ತಿ ಡ್ಯಾನ್ಸೇ ಮಾಡಲ್ಲ. ನಾನು ಮಾಡಿದ್ದೆ ಲಾಸ್ಟ್ PU ಅಲ್ಲಿ. ಅದೇ PU ಅಲ್ಲಿ ಕ್ವಾಡ್ರ ಹಂಗಲ್ಲಿ ಇಡೀ ಕಾಲೇಜ್ ನೋಡೋಂಗೆ ಡ್ಯಾನ್ಸ್ ಮಾಡ್ತಿದ್ದ. ಬೇಗ ಟೈಮ್ ಆಯ್ತು. ನಾನು ಸ್ವಲ್ಪ ಬೇಗ ಬರೋಕೆ ಹೇಳಿ. ಊಟ ಮಾಡ್ಕೊಂಡ್ ಬರ್ಲಿ ಬಿಡು. ಹೊಟ್ಟೆ ಮೇಲೆ ಹೊಡಿಬೇಡ ಜನಕ್ಕೆ. ಬೇಗ ಬರಲಿ, ಯಾರೋ ಹೊಡಿಕೊಂಬಂತಾರೆ. ಅಣ್ಣ ಬನ್ನಿ, ನಾನು ಮಾಡೋಣ ಸುಮ್ಮನೆ ಹಿಂಗೆ ಅಣ್ಣನ. ಎಲ್ಲ ಇದು ಮಾಡ್ತೀರಿ. ಹರ್ಷ ಸೋಲ್ತಿದ್ದಾನೆ ಗೈಸ್. ಹರ್ಷ ಸೋಲಿನ ಮುಖ ನೋಡ್ತೀರಾ? 36 ನಿಮಿಷ ಐತೆ, ಅದರಲ್ಲಿ ಇನ್ನೂ 26 ನಿಮಿಷ ಐತೆ ಉಳ್ದೈತೆ. ಗೆದ್ಬಿಡ್ತಾನೆ. ಹೋಗ್ಲಿ, ಒಂದಾದ್ರೂ ಕಷ್ಟದ ಕೊಟ್ಟಿದ್ದೀನಿ ಅನ್ಕೊಂತೀನಿ ನಾನು. ನಿಮ್ಗೆ ಅಪ್ರೋಚ್ ಮಾಡೋಕ್ಕಾಗ್ತಿಲ್ಲ. ನೋಡೋಣ. later. 20 minutes later. ನಾನು ಹೇಳ್ಕೊಂಡು ಕೊಡ್ತೀನಿ, ನೀವು ಆ ಥರ ಮಾಡಬೇಕಷ್ಟೇ. ಡ್ಯಾನ್ಸು ನಿಮ್ಗೆ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ ಕೇಳಿ. ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀನಿ. ಬನ್ನಿ, ಇಲ್ಲೇ ಮಾಡ್ಬಿಡೋಣ. ಸ್ನೇಹಿತರೆ ಅಣ್ಣ ಬಂದ್ರು ಪಾಪ. ಯಾವ ಡಾನ್ಸು ಅಂತಾನೆ ಗೊತ್ತಿಲ್ಲ ಇನ್ನು. ಅಣ್ಣಂಗೆ ಕರ್ಕೊಂಡು ಹೋಯ್ತಿದ್ಯಾ? ಯಾವುದು ಅಂತ ಹೇಳಿ. ಮೋನಿಕಾ ಅಂತ ಬರುತ್ತೆ. ಆಮೇಲೆ ಮೋನಿಕಾ ಅಂತ ಬಂದಾಗ ನೋಡಿ ಹಿಂಗೆ 2 ಈ ಕಡೆನಾ 1 2 1 2 ಶೇಕ್ ಮಾಡಿ. ಸುಮ್ಮನೆ ಹಿಂಗೆ ಶೇಕ್ ಮಾಡಿ. ಹಿಂಗೆ ಶೇಕ್ ಮಾಡಿ. ನೆಕ್ಸ್ಟ್ ಒನ್ ಅಯ್ಯ ಅಷ್ಟೇ ಅಂದಿದ್ದೀನಿ. ದುಮಕ ಆಯ್ತು ಮಾಡಪ್ಪ. ಒನ್ ಟೇಕಾ? ಎಷ್ಟು ಟೇಕ್ಸ್ ಪರ್ಫೆಕ್ಷನ್? ಏನ್ ಅನ್ಕೊಂಡಿದ್ದೀರಾ ನಾವು? ಇನ್ನೊಂದ್ಸರಿ ಬರುತ್ತೆ.
ಸ್ನೇಹಿತರೆ ಕಂಪ್ಲೀಟ್ ಮಾಡಿಬಿಡ್ರಿ ಹೇಗೋ ಪಾಪ ಅಣ್ಣ ಊಟದಿಂದ ಬೇಗ ಬಂದು ಅಣ್ಣ ಊಟ ಏನಾದರೂ ಮಾಡಿ ಸ್ಪೋರ್ಟಿವ್ ಆಗಿ ತಗೊಂಡು ಬಂದು ಮಾಡಿದೆ ಅಣ್ಣ ಥ್ಯಾಂಕ್ಸ್. ಕೊಡಿಲ್ ನೆಕ್ಸ್ಟ್ ಆಯ್ತು ಕೊಡಿಲ್ ಬೇಗ ಇದ್ರೆ ನೆಕ್ಸ್ಟ್ ಸಲ ನೋಡೋಣ. ಯಾಕೋ ತುಂಬ ಡಿಲೇ ಆಗೋ ಚಾಲೆಂಜಸ್ ಕೊಡ್ತವ್ರೆ. ಫ್ರೀ ಫುಡ್ ಇನ್ ಹೋಟೆಲ್ ಸೇಮ್ ಆಗೋಯ್ತು ಇದು. ನನಗೆ ಗೊತ್ತಿಲ್ಲ ಮಾಡ್ತಾವ ಅಷ್ಟೇ. ಫ್ರೀ ಫುಡ್ ಇನ್ ಹೋಟೆಲ್ ಫುಡ್ಡೇ ತಿನ್ಬೇಕು. ಒಂದೇ ಒಂದು ದೋಸೆ ಹಿಂಗೆ ಮುರ್ಕೊಂಡು ತಿನ್ಕೊಂಬರೋದಲ್ಲ. ಫ್ರೀ ಫುಡ್ ಇನ್ ಹೋಟೆಲ್ ನೋಡ್ತೀನಿ. ಕನ್ವಿನ್ಸಿಂಗ್ ಸ್ಕಿಲ್ ಡಾನ್ಸ್ ಅಲ್ಲ, ಊಟದ್ದು ನೋಡ್ತೀನಿ ಏನು ಮಾಡ್ತಾನೆ ಅಣ್ಣ ಅಂತ, ಹೆಂಗೆ ತಗೋತಾನೆ ಫ್ರೀ ಊಟನ ಅಂತ. ಏನು ಊಟ ಇಷ್ಟ? ನಿನ್ನ ಫೇವ್ರೇಟ್ ಫುಡ್ ಯಾವುದು ಹರ್ಷ? ಚಿಕನ್ ಅಂಗಡಿಗೆ ಹೋಗೋಣ ಬಾ ಹಂಗಾರೆ. ಬೇಡ ಇಲ್ಲೆಲ್ಲೇ ಚಿಕನ್ ಅಂಗಡಿ. ಚಿಕನ್ ಅಂಗಡಿ ಇಲ್ವಂತೆ. ಬೇಡ ಚಿಕನ್ ನಂಗೆ ಇಡ್ಲಿ ಇವಾಗ ಫ್ರೀ ಊಟ ತಿನ್ಬೇಕು. ಹೌದು ತಿಂತಾನ ಫ್ರೀ ಎಲ್ಬೋ ತಗೊಂಡು ಹೋದ್ರೆ ಕೊಡ್ತಾರೆ ಫ್ರೀ. ಅಲ್ಲ ಅಷ್ಟು ಈಜಾಗಿ ಕೊಡಲ್ಲ. ಚಿಕನ್ ಇಷ್ಟ ಅಂದ್ರೆ ಚಿಕನ್ ಅಂಗಡಿಗೆ ನಡಿ. ಎಲ್ಲೇ ಚಿಕನ್ ಅಂಗಡಿ ಹಾಲು ಬೇಕಿದೆ ನಡಿ. ಹಾಲು ಬೇಕು ಹೋಗ್ಬಿಟ್ಟು ಅಣ್ಣ ಫ್ರೀಯಾಗಿ ಊಟ ಕೊಡಿ ಅಂತ ಭಿಕ್ಷೆ ಬಿಡಲ್ಲ ಅಲ್ಲಿ. ಭಿಕ್ಷೆ ಬೇಡ ಕೇಳ್ಕೊ, ರಿಕ್ವೆಸ್ಟ್ ಮಾಡ್ಕೊ. ಊಟ ಎಲ್ಲ ಕಷ್ಟಪ್ಪ. ಅಲ್ಲ ಕಣೋ, ನನ್ನ ಕೈಲಿ ಹೂವು ಕಳ್ತನ ಮಾಡಿಸ್ದಲ್ಲೋ ನಿನ್ ಮನ್ಸಾರೇನೋ. ನಾನು ವಿಡಿಯೋ ಇದೆ ಬೇಕಾದ್ರೆ ಇನ್ನೊಂದ್ಸತಿ ನೋಡಿ ಹೂವು ಯಾರು ಹೇಳಿದ್ದು ಕಳ್ತನ ಮಾಡೋಕ್ಕೆ ಅಂತ. ನಾನು ಬಾಟಲ್ ಮಾರಕ್ಕೆ ಹೇಳಿದ್ದು, ಹೂವು ಕಳ್ತನ ಮಾಡಿದ್ದು ಇವರೇ. ಅದು ಎಷ್ಟು ಈಸಿಯಾಗಿ ಮಾಡಿದ್ರು ಅಂದರೆ ಯಾವಾಗಿಂದಾನು ಅಭ್ಯಾಸ ಇರೋ ಥರ ಮಾಡಿದ್ರು. ಇಲ್ಲಮ್ಮ, ನಮ್ಮ ಅಮ್ಮ ಬ್ಲಾಗ್ ನೋಡಿದ್ರೆ ಮಕ್ಕಳಿದ್ದಾರೆ ನನಗೆ. ಅರ್ಧ ಗಂಟೆ ಆಗೋಯ್ತು. ನಾನು ಎಷ್ಟೊತ್ತಿಗೆ ಮಾಡಿದೆ? 36 ಮಿನಿಟ್ಸ್ ಅಲ್ಲ. ಸೊ ಅದು ಇನ್ನು 6 ಮಿನಿಟ್ಸ್ ಐತೆ ಹರ್ಷಂಗೆ. 6 ಮಿನಿಟ್ಸಲ್ಲಿ 2 ಚಾಲೆಂಜು ಮುಗಿಸ್ಬೇಕು. ಊಟ ತಿನ್ನಬೇಕು ಮತ್ತು ಇನ್ನೊಂದು ಚಾಲೆಂಜ್. ಸ್ನೇಹಿತರೆ ಫಸ್ಟ್ ಚಾಲೆಂಜ್ ಇದಿತ್ತು. ಸೆಕೆಂಡ್ ಚಾಲೆಂಜ್ಗೆ ಅದು ಕಾಯ್ದು ಅಲ್ಲೇ ಟೈಮ್ ಆಗೋಯ್ತು. ತಪ್ಪು ಯಾರ್ದಪ್ಪ? ನಂದ. ಪಾಪ ಅವ್ರು ಊಟ ಬಿಟ್ಟು ದೇವಸ್ಥಾನದ ರೋಡು ಇಲ್ಲೆಲ್ಲ ಹೋಟ್ಲು. ಇಲ್ಲಿ ಹೋಟೆಲ್ ಸಿಕ್ತು ಹರ್ಷ ಬರ್ತಾನೆ. भाई एक सेकंड बात कर सकते हैं क्या? एक वीडियो बना रहा हूँ, कुछ भी नहीं, फ्री से खाना खाना है. आप कुछ भी बोलो, मैं काम करके देता हूँ. फ्री से क्या तो भी दे दो, मैं खा लेता हूँ फर्स्ट, बाद में काम करता हूँ. प्लीज़ भाई फर्स्ट वर्क ಮಾಡಿಸ್ಕೊಳ್ಳಿ, ಆಮೇಲೆ ಊಟ ಕೊಡಿ ಅವನಿಗೆ. मैं फ्री से कुछ तो भी इतना आए तो बस मुझे ಊಟನೇ ಆಗಬೇಕದು. हाँ इडली थोड़ा वेस्ट कुछ तो भी रहता बस वो दे दो. हाँ बिसे बड़ा वेस्ट वो भी दे दो. मैं 1 स्पून खा के चले जाऊँगा. थोड़ा बस भाई 1 स्पून बस, ज़्यादा भी भाई. थोड़ा जल्दी टाइम हो रहा है. ಗೈಸ್ ಇನ್ನು 1 ನಿಮಿಷ ಇದೆ ನನ್ನಿಂದ ಸೋಲಕ್ಕೆ. ಹರ್ಷ ಇನ್ನು ಐತೆ ಟೈಮ್ 25 ನಿಮಿಷ. ಕಂಪ್ಲೀಟ್ ಮಾಡಿದ್ರೆ ಟಾಸ್ಕ್ ಮಾಡು. ಪರವಾಗಿಲ್ಲ, ನೀನು ಗೆದ್ರು ಪರವಾಗಿಲ್ಲ. ಸ್ನೇಹಿತರೆ ಗೆದ್ರು ಪರವಾಗಿಲ್ಲ, ಟಾಸ್ಕ್ ಕಂಪ್ಲೀಟ್ ಮಾಡೋದು. ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ನಾನು. ಗೈಸ್ ಇಲ್ಲಿ ಇದೇನಿದು? ಏಕೆ ಅಲ್ಲ ಉತ್ತಪ್ಪ. ಓಕೆ, ದಿಸ್ ಇಸ್ ಉತ್ತಪ್ಪ ಪೊಡ್ಡು. ಸೌತ್ ಇಂಡಿಯನ್ ಮೀಲ್ಸು. ದಿಸ್ ಇಸ್ ಮೀಲ್ಸ್ ದ ಕಾಂಬೋ. ದಿಸ್ ಇಸ್ ಉಪ್ಪಿಟ್ಟು ಕೆಸ್ ಚೌಚೌಬಾತ್. ತಿನ್ನು. 1 ಸ್ಪೂನ್ ತಿಂತೀನಿ ಅಷ್ಟೇ. ಊಟ ತಿನ್ಬೇಕು, ಆರಾಮಾಗಿ ತಿನ್ನು. ಟೈಮ್ ಯಾಕೆ ಅಣ್ಣಂಗೆ ಹೇಳ್ತಿದ್ದೆ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ನೆಕ್ಸ್ಟ್ ಟಾಸ್ಕ್ ಓಪನ್ ಮಾಡಿ ನೀನೇ ಬೇಗ. ಇಲ್ಲ ಇಟ್ಕೊಂಡಿದ್ದೀನಿ ನಾನು ಓಪನ್ ಮಾಡಿ. ಗೈಸ್ ನೆಕ್ಸ್ಟ್ ಟಾಸ್ಕ್ ಹೋಗ್ಲಿ ಪಾಪ ಅಂತ ನಾನೇ ಓಪನ್ ಮಾಡಿ ಕೈಲಿ ಊಟ ಇಟ್ಕೊಂಡು ನಾನೇ ಹುಡುಗ. ತಗೋ ಟೇಸ್ಟ್ ಮಾಡಿ, ಚೆನ್ನಾಗಿದೆ. ಇದ್ರೆ ಚೆನ್ನಾಗಿದೆ. ಸ್ಕ್ರೀಮ್ ಲೌಡ್ಲಿ ಆನ್ ದ ಸ್ಟ್ರೀಟ್. ಆ ಸ್ಟ್ರೀಟಲ್ಲಿ ಇಲ್ಲ ದಿಸ್ ಇಸ್ ನಾಟ್ ಸ್ಟ್ರೀಟ್. ಇದೇನಿದು ಫುಟ್ಪಾತಾ? ಸ್ಕ್ರೀಮ್ ಲೌಡ್ಲಿ ಅಂದ್ರೆ ಏನು ಸ್ಕ್ರೀಮ್ ಮಾಡಬೇಕು? ಏನು ಸ್ಕ್ರೀಮ್ ಮಾಡಬೇಕು? ನಿನ್ನ ಬ್ಲಾಗ್ಸ್ದು ಹೆಸರು ಬರುತ್ತೆ. ಇಲ್ಲ ಈ ಅಂಗಡಿದ ಕಿರ್ಸ್ತೀನಿ. ನಿನ್ನ ಬ್ಲಾಗ್ಸ್ ಹೆಸರು ಬರುತ್ತೆ ತಾನೆ? ನಿನ್ನ ಬ್ಲಾಗ್ಸ್ ಹೆಸರೇನು? ಇಲ್ಲಿ ಹರ್ಷ ನನ್ನಿಂದ ಸೋತೋಗ್ಬಿಟ್ಟ. ಬಟ್ ಸ್ಟಿಲ್ ಚಾಲೆಂಜ್ ಕಂಪ್ಲೀಟ್ ಮಾಡಲೇಬೇಕು. ಲಾಸ್ಟ್ ಚಾಲೆಂಜು ರೋಡಲ್ಲಿ ನಿಂತ್ಕೊಂಡು ಜೋರಾಗಿ ಅವನು ಅವ್ನ ಬ್ಲಾಗ್ ಹೆಸರನ್ನ ಕಿರ್ಚ್ಕೋಬೇಕು. ಗೈಸ್ ಹೂ ಇಸ್ ದ ಚಾಲೆಂಜ್ ಮೇಕರ್? 4 ಗೈಸ್ ಕೊಟ್ಟಿದ್ದ. 4 ಏನಿಡಿ 4. ಸ್ನೇಹಿತರೆ ಅಲ್ಲಿ ಅಣ್ಣ ಬರೋಕ್ಕೆ ಟೈಮ್ ಆಯಿತು, ಏನು ಮಾಡೋಕ್ಕಾಗಲ್ಲ. ತಪ್ಪು ನಂದಲ್ಲ. ನನಗೂ ವೆಂಡರ್ ಇದು ಗಾಡಿ ತಳ್ಳಕ್ಕೆ ಎಷ್ಟು ಕಷ್ಟ ಆಯ್ತು ಹೇಳು. ಅವಣ್ಣ ಹಂಗೆ ಕಿತ್ಕೊಂಡೇ ಹೋಗ್ಬಿಡ್ತು ಗಾಡಿ ನನ್ನ ಹತ್ರ. ಹಾಂ ನಂದು ಏನಿಂದ ಗೌಡ್ರು ಬ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಣ್ಣ. ನಾವು ಊಟಕ್ಕೆ ಥ್ಯಾಂಕ್ಸ್. ನಾನೊಂದ್ಸರಿ ಟೇಸ್ಟ್ ಮಾಡ್ತಿದ್ದೀರಾ ಹೆಂಗೈತೆ ಅಂತ. ಸ್ನೇಹಿತರೆ ನೋಡಿ, ಇದೆ ಅಂಗಡಿ.
ಅಲ್ಲ ಎಷ್ಟು ಚೆನ್ನಾಗಿದೆ ಬಿಸಿಬೇಳೆ ಬಾತು. ಸ್ನೇಹಿತರೆ ನೋಡಿ ಇನ್ನೂ ಇಷ್ಟು ಟೈಮ್ ಉಳಿದೈತೆ. ಅದು ಇನ್ನೊಂದೇನೆಂದರೆ ನಾವು ತುಂಬ ಟೈಮ್ ತೊಗೊಂಡ್ಬಿಟ್ರಿ ಅನಿಸ್ತೈತೆ. ಈ ಕಡೆ ಎಲ್ಲಿ ಎಲ್ಲೇಳೋ ತುಂಬ ಟೈಮ್ ತೊಗೊಂಡ್ರಿ ಅನಿಸ್ತೈತೆ. ನಾವು 30 ಮಿನಿಟ್ಸಾಗಿ ಚಾಲೆಂಜ್ನ ತೊಗೊಬೇಕಿತ್ತು, ಬಟ್ 1 hour ತೊಗೊಂಬಿಟ್ರಿ. ಗೊತ್ತಿದ್ದಿಲ್ವಲ್ಲ, ನಾವು ಇದೆಲ್ಲ ಫಸ್ಟ್ ಟೈಮ್ ಮಾಡ್ತಿರೋದು ಚಾಲೆಂಜಿಂಗ್ ವೀಡಿಯೋಲ್ಲ. ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಈ ವಿಡಿಯೋ ಇದೇ ಥರ ಏನಾದರೂ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ಸ್ ಹಾಕಿ. ಗೌಡ್ರ ಬ್ಲಾಗ್ಸಲ್ಲಿ ಇಲ್ಲ ನನ್ನ ಬ್ಲಾಗಲ್ಲೇ ಹರ್ಷಗೌಡ ಅಂತ ಕಮೆಂಟ್ಸ್ ಹಾಕಿ. ನಾವು ನೆಕ್ಸ್ಟ್ ಟೈಮು ಇನ್ನೂ ಏನಾದರೂ ಯೂನಿಕ್ಕಾಗಿ ಏನಾದರೂ ಟ್ರೈ ಮಾಡೋಕ್ಕೆ ಮಾಡ್ತೀವಿ ಸ್ನೇಹಿತರೆ. ಆಮೇಲೆ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಿರೋದು ನಿವೇದಿತಾ ಅವರು 36 ಮಿನಿಟ್ಸಲ್ಲಿ. ನಾನು ಕೊಟ್ಟಿದ್ದು 5 ಚಾಲೆಂಜು ಪ್ಲಸ್ 10 ಮಿನಿಟ್ಸ್. ಎಷ್ಟು ಚಾಲೆಂಜ್ ಅದು 10 ಮಿನಿಟ್ಸಲ್ಲಿ 3. ಆಮೇಲೆ ಅವಣ್ಣದೊಂದು ಟೋಟಲ್ ಆಗಿ 9 ಚಾಲೆಂಜಸ್ನ ನಿವೇದಿತಾ ಅವರು 36 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡೋರೆ. ಫಸ್ಟ್ ಟೈಮ್ ಮಾಡೋರೆ. ತುಂಬ ಚೆನ್ನಾಗಿ ಮಾಡೋರೆ. ನಾನು ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡೋರೆ. ಲಕ್ ಚೆನ್ನಾಗಿತ್ತು ಅಂತ ನಿವೇದಿತಾ ಕಡೆ ಇವತ್ತು ಲಕ್ ಚೆನ್ನಾಗಿತ್ತು. ನನ್ನ ಹಾರ್ಡ್ ವರ್ಕ್ ಇರಲಿಲ್ವಾ ಗೈಸ್? ಇಲ್ಲಿಂದ ಆ ಕಾರ್ನರ್ಗೆ ಓಡೋದೆ, ಅವಾಗ ನಿಮ್ಗೇನು ಅನ್ನಿಸ್ಲಿಲ್ವಾ? ಸ್ನೇಹಿತರೆ ನೋಡಿಲಿ ಬೇವ್ತು ಬಿಡಿ, ನನ್ನ ಕೂದಲು ಮಲ್ಕೊಂಬಿಟ್ಟೈತೆ. ನನ್ನ ಓಡಿಸಿದ ಜೊತೆಗೆ ಗೈಸ್ ಗೆದ್ದಿದ್ದೀನಿ. ನೆಕ್ಸ್ಟ್ ಚಾಲೆಂಜಲ್ಲಿ ನೋಡ್ತೀನಿ ಹರ್ಷ, ನಾನೇ ಸ್ಟ್ರೀಕ್ ಮೇಂಟೈನ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ಚಾಲೆಂಜಲ್ಲೂ ನಾನೇ ಗೆಲ್ತೀನಿ. ಆಮೇಲೆ ಇವಾಗ ಕೇಳೋಣ ನಮ್ಮ ನಿವೇದಿತಾ ಅವ್ರಿಗೆ ಹೇಗೆ ಅನಿಸ್ತು ಈ ಥರ ಬ್ಲಾಗ್ ಮಾಡಿ ಅಂತ. ಗೈಸ್ ನನಗೆ ಬ್ಲಾಗ್ ಮಾಡಿ ಇವತ್ತು ಹೊಟ್ಟೆ ತುಂಬಿತು. ಬಟ್ ಹಾನೆಸ್ಟ್ಲಿ ಹೇಳ್ಬೇಕು ಅಂದರೆ ನಾನು ಫಸ್ಟ್ ಟೈಮ್ ಚಾಲೆಂಜ್ ವಿಡಿಯೋ ಏನೋ ಟ್ರೈ ಮಾಡಿದ್ದು, ಸಿಕ್ಕಾಬಡೆ ಇಷ್ಟ ಆಯಿತು. ಅಲ್ಲಿ ಹೋದರೆ ಎಲ್ಲರ ಜೊತೆ ಮಾತಾಡ್ಬೇಕಾದ್ರೆ ನಂಗೆ ಖುಷಿ ಆಗ್ತಿತ್ತು. ಒಪ್ಕೋತಿದ್ರಲ್ವಾ, ರಿಜೆಕ್ಷನ್ಸ್ ಬೇಜಾರಾಗ್ತಿತ್ತು, ಬಟ್ ಅವ್ರು ಒಪ್ಕೊಂಡಾಗ ಅಂತ ಸಿಕ್ಕಾಬಡೆ ಖುಷಿ ಆಗ್ತಿತ್ತು. ಆಂಟಿ ಅಂತೂ ನನಗೆ ಹೂವು ಎಲ್ಲ ಕೊಟ್ಬಿಟ್ರು, ನನಗೆ ಅದು ಖುಷಿ ಆಗೋಯ್ತು. ನಮ್ಮ ಮನೇಲಿ ಹೂವು ಕಟ್ಟು ಮುಟ್ಕೊಳ್ಳೋದು ಬೇರೆ ಥರ, ಬಟ್ ಬೇರೆಯವ್ರು ಫ್ರೀಯಾಗಿ ಅದು ಮಲ್ಲಿಗೆ ಹೂವು ಇಷ್ಟು ರೇಟ್ ಇದ್ದಾಗ ಕೊಟ್ಟರು. ಆಂಟಿ ನಂಗೆ ಖುಷಿ ಆಯಿತು. ಥ್ಯಾಂಕ್ಸ್ ಟು ಹರ್ಷ, ನನಗೆ ಅವನು ಕೊಲಾಬ್ ಮಾಡೋಕ್ಕೆ ಇನ್ವೈಟ್ ಮಾಡಿ ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಹೇಳಿದ್ರೆ. ಇಬ್ಬರು ಪ್ಲ್ಯಾನ್ ಮಾಡಿನೇ ಮಾಡಿದ್ದು, ಬಟ್ 1 ವೀಕ್ ಬಿಹೈಂಡೇ ಪ್ಲ್ಯಾನ್ ಮಾಡಿ ಇಬ್ಬರು ಮಾಡಿನೇ ಇದೊಂದು ವೀಡಿಯೋನ ಇಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಕಮೆಂಟ್ಸ್ ಹಾಕಿ. ಆಮೇಲೆ ನೆಕ್ಸ್ಟ್ ಇದೇ ಥರ ವೀಡಿಯೋಸ್ ಬೇಕಂದ್ರೂ ಕಮೆಂಟ್ಸ್ ಹಾಕಿ. ಯಾವುದಾದ್ರೂ ನಿಮಗೆ ಚಾಲೆಂಜ್ ನಾವು ಮಾಡಬೇಕು ಅಂತ ನಿಮಗೆ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ. ಅದನ್ನು ನಾವು ಅದು ಚಾಲೆಂಜ್ನ ಮಾಡಿ ನಿಮಗೆ ವ್ಲಾಗಲ್ಲಿ ತೋರಿಸ್ತೀವಿ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ I'll see you in the next vlog. Until then, see you, tata, bye-bye.